ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಕಲಿಸ್ತಾ ಇದ್ದೀನಿ ಅಂದರೆ ಕಸ್ಟಮರ್ ಲೆಕ್ಚರ್. ಸೊ ಹೇಗೆ ಕಸ್ಟಮರ್ ಲೆಕ್ಚರ್ನ ಮೇಂಟೈನ್ ಮಾಡೋದು, ರಿಪೋರ್ಟ್ನ ಹೇಗೆ ನೋಡೋದು ನೋಡೋಣ ಬನ್ನಿ. ಸೊ ಇಲ್ಲಿ ನಿಮಗೆ ಮೇನ್ ಶೀಟಲ್ಲಿ ಟ್ರಾನ್ಸಾಕ್ಷನ್ ಅನ್ನೋ ಆಪ್ಷನ್ ಇದೆ. ಸೊ ಅಲ್ಲಿ ನಾನು ಟ್ರಾನ್ಸಾಕ್ಷನ್ ಆಪ್ಷನ್ ಹೋಗಿ ಜರ್ನಲ್ ವೋಚರ್ ಅನ್ನೋ ಆಪ್ಷನಲ್ಲಿ ನಾನು ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತೀನಿ. ಸೊ ನಾನು ಕಸ್ಟಮರ್ ಲೆಕ್ಚರ್ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಕಸ್ಟಮರ್ ನೇಮ್ ತಗೊಳ್ತೀನಿ. ಸೊ ಇಲ್ಲಿ ಜಗದೀಶ್ ಅವರು ನನ್ನ ಹತ್ರ ಒಂದು 1500 ಡೆಪಾಸಿಟ್ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಸೊ ನಾನು ರಿಸೀವ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ, ಕ್ಯಾಶ್ ಸೇಲ್. ಸೊ ಇಲ್ಲಿ ನೋಡಿ ಜಗದೀಶ್ ಶೆಟ್ಟಿ, ದಿನೇಶ್ ಇವರೆಲ್ಲ ಈ ಥರ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ದಾರೆ. ಸೊ ನಾವು ಸೇಲ್ ಪಾಸ್ಗೆ ಹೋಗಿ ಈ ಸೇಲ್ ಪಾಸ್ ಬಟನ್ ಹೋಗಿ ನೋಡೋಣ. ಓಕೆ, ಸೊ ದಿನೇಶ್ ಅವ್ರು ನೋಡಿ, ಅವ್ರದ್ದು ಬ್ಯಾಲೆನ್ಸ್ ಅಮೌಂಟ್ 1599 ಇದೆ. ಓಕೆ, ಜಗದೀಶ್ ನಾನು ಮಾಡಿದೀಗ ನಾನು ಜಗದೀಶ್ ಅವ್ರು ತಗೊಂತೀನಿ. ಈಗ ನೋಡಿ ಇಲ್ಲಿ 500 ರೂಪೀಸ್ ಇದೆ. ಓಕೆ, ಸೊ ಇವ್ರದ್ದು ಅಡ್ವಾನ್ಸ್ ಪೇ ಅಮೌಂಟ್ ಇದೆ ನಮ್ಮ ಹತ್ರ. ಸೊ ಒಂದು ಎಂಟ್ರಿ ನಾನು ಸೇಲ್ ಮಾಡ್ತೀನಿ. 500 ರೂಪೀಸ್ ಡೆಪಾಸಿಟ್ ಇದೆ. ಇದರದ್ದು ಈಗ ಸೆಲೆಕ್ಟ್ ಮಾಡಿರೋಂಥ ಏರ್ ಜೆಲ್ಲು 362 ಇದೆ. ನಾನು ಸೇಲ್ ಮಾಡ್ತೀನಿ. ಇಲ್ಲಿ ಪೇ ಆಪ್ಷನ್ ಇದೆ. ಓಕೆ, ಪೇ ಆಪ್ಷನ್ ಇರೋದ್ರಿಂದ ನಾನು ಕ್ಲಿಕ್ ಮಾಡಿದೆ 362. ಸೊ ಅವ್ರು ಆಲ್ರೆಡಿ ಅಡ್ವಾನ್ಸ್ ಪೇ ಮಾಡಿದೆ. ಕ್ರೆಡಿಟ್ ಕಾರ್ಡ್ ಹೋಗ್ತಿದ್ದೀನಿ. ಕ್ರೆಡಿಟ್ ಕಾರ್ಡ್ಸಲ್ಲಿ ಈ ಆ್ಯಡ್ ಆಪ್ಷನ್ನ ಮಾಡಿ ಸೇಲ್ ಮಾಡೋಣ. ಓಕೆ, ಸೇಲ್ ಮಾಡಿ ಇನ್ವಾಯ್ಸ್ ಬರುತ್ತೆ 362 ರೂಪೀಸ್ ಪೇ ಆಗಿದೆ ಅಂತ. ಸೊ ನಾವೇನು ಮಾಡೋಣ ಅಂದರೆ ಈ ಸೇಲ್ ಆಪ್ಷನ್ ಅಂದರೆ ಡ್ಯಾಶ್ ಬೋರ್ಡಲ್ಲಿ ರಿಪೋರ್ಟ್ಸ್ ಅಂತ ಇದೆ. ರಿಪೋರ್ಟ್ಸಲ್ಲಿ ನಿಮಗೆ ಕಸ್ಟಮರ್ ಲೆಕ್ಚರ್ ಕಸ್ಟಮರ್ ಲೆಕ್ಚರ್ ಅಲ್ಲಿ ಇವತ್ತು ಜಗದೀಶ್ ಅವ್ರದ್ದು ಇಲ್ಲಿ ಜಗದೀಶ್ ಅಂತ ಹಾಕೋಣ. ಇಲ್ಲಿ ನೋಡಿ ದಿನೇಶ್ ಅವ್ರದ್ದು 3000 ರೂಪೀಸ್ ಕ್ರೆಡಿಟ್ ಆಗಿದೆ. ಅದ್ರಲ್ಲಿ 942 ರೂಪೀಸ್ ಸ್ಪೆಂಡ್ ಮಾಡಿದ್ದಾರೆ. ಇನ್ನು 2058 ರೂಪೀಸ್ ಬ್ಯಾಲೆನ್ಸ್ ಇದೆ. ಓಕೆ, ನಾವು ಹಂಗೆ ಸೊ ಜಗದೀಶ್ ಅನ್ನೋ ವ್ಯೂ ರಿಪೋರ್ಟ್ ಮಾಡ್ತಾರೆ. ನೋಡಿ ಅವ್ರದ್ದು ಬ್ಯಾಲೆನ್ಸ್ ಎಷ್ಟಿದೆ, 138 ರೂಪೀಸ್ ಬ್ಯಾಲೆನ್ಸ್ ಇದೆ. ರಿಸೀವ್ 1500. ಸೊ 362 ರೂಪೀಸ್ ಖರ್ಚು ಮಾಡಿದ್ದಾರೆ 1500 ಅಲ್ಲಿ. ಇದಾಗಿದೆ ರಿಪೋರ್ಟ್ ಸ್ನೇಹಿತರೆ. ಈಗ ನೀವು ರಿಪೋರ್ಟ್ ನೋಡ್ಬೋದು. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಈ ವಿಡಿಯೋದಿಂದ ತುಂಬ ಉಪಯೋಗ ಬರುತ್ತೆ. ಸೊ ಈಸಿಯಾಗಿ ನೀವು ಟ್ರಾನ್ಸಾಕ್ಷನ್ ಆ್ಯಂಡ್ ರಿಪೋರ್ಟ್ ಆ್ಯಂಡ್ ಸೇಲ್ಸ್ ರಿಪೋರ್ಟ್ ನೀವು ಕಸ್ಟಮರ್ ಲೆಕ್ಚರ್ ಬಗ್ಗೆ ನೋಡ್ಬೋದು. ಧನ್ಯವಾದ ವೀಕ್ಷಕರೇ.